ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾವತಾರ್ ಬಾಬಾ, ಜೈ ಶ್ರೀರಾಮ್, ಜೈ ಭಾರತ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ದ್ವಾದಶ ರಾಶಿಗಳ ರಾಶಿ ಫಲದ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಜೂನ್ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ 12 ರಾಶಿಗಳಿಗೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಸಿಂಹ ರಾಶಿಯವರಿಗೆ ಜೂನ್ ತಿಂಗಳು ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣವಾ? ಬನ್ನಿ. ಮೊದಲಿಗೆ 4 ರಾಶಿ ಕುಂಡ್ಲಿಗೆ ನೋಡ್ಕೊಂಡು ಬರೋಣ. 1/6/2024, 10/6/2024, 19/6/2024, 28/6/2024. ಈ 4 ರಾಶಿ ಕುಂಡ್ಲಿ ನೋಡುವಾಗ ಸಿಂಹ ರಾಶಿಯವರಿಗೆ ಒಂದು 80ರಿಂದ 85% ಚೆನ್ನಾಗಿದೆ. ತುಂಬ ಒಳ್ಳೆ ಪರ್ಸೆಂಟೇಜ್. ಓಕೆ, ಯಾವುದ್ರ ಬೇಸ್ ಮೇಲೆ ಹೇಳ್ತೀವಿ ನಾವು ರಾಶಿ ಭವಿಷ್ಯ ಹೇಳುವಾಗ 4 ರಾಶಿ ಕುಂಡ್ಲಿ ತೋರಿಸೋ ವಿಷಯನೇ ಇದಕ್ಕೋಸ್ಕರನೇ, ಅನಾಲಿಸಿಸ್ ಮಾಡದೆ ಏನು ಹೇಳಬಾರ್ದು ಅಂತ. ಸೊ ಸಿಂಹರಾಶಿಗೆ ಯೋಗವನ್ನು ತಂದುಕೊಡ್ತಕ್ಕಂಥ 3 ಗ್ರಹಗಳಲ್ಲಿ ಸೂರ್ಯ ರಾಶಿಯಾಧಿಪತಿ, ಪೂರ್ವ ಪುಣ್ಯಾಧಿಪತಿ ಬಂದು ಗುರುಗ್ರಹ, ಆಮೇಲೆ ಭಾಗ್ಯಾಧಿಪತಿ ಬಂದು ಮಂಗಳ ಗ್ರಹ. 3 ಗ್ರಹಗಳು ಆಲ್ಮೋಸ್ಟ್ ವೆಲ್ ಪ್ಲೇಸ್ಡ್ ರೀ. ಅದರಲ್ಲಿ 2 ಗ್ರಹಗಳು ಮಾತ್ರ ತುಂಬ ಚೆನ್ನಾಗಿ ವೆಲ್ ಪ್ಲೇಸ್ಡ್. ಈಗ ಹೇಗೆ ಅಂದರೆ, ರಾಶಿಯಾಧಿಪತಿ ಸೂರ್ಯ, ಪೂರ್ವ ಪುಣ್ಯಾಧಿಪತಿ ಗುರು, ಇವರಿಬ್ಬರು ವೃಷಭ ರಾಶಿಯಲ್ಲಿದ್ದಾರೆ. ಸೂರ್ಯ ಗುರು ಇಬ್ಬರು ಸೇರಿದರೆ ಜೀವಾತ್ಮ ಸಂಯೋಗ. ಓಕೆ, ಆಲ್ರೆಡಿ ಅಲ್ಲಿ ಶುಕ್ರ ಬುಧ ಇರೋದ್ರಿಂದ ಅದು ಇವರಿಗೆ ಯೋಗ ತಂದು ಕೊಡದೇ ಇರೋ ಗ್ರಹಗಳಂದ್ರೂ ಕೂಡ ಶುಕ್ರ ಬುಧ ಸೇರಿದ್ರೆ ಲಕ್ಷ್ಮೀನಾರಾಯಣ ಯೋಗ. ಆಮೇಲೆ ಭಾಗ್ಯಾಧಿಪತಿ ಈಗ ಅಟ್ ಪ್ರೆಸೆಂಟ್ ತಿಂಗಳ ಒಂದು 10-12 ದಿನ ಮಾತ್ರ ಮೀನರಾಶಿಯಲ್ಲಿರ್ತಾನೆ, 8ನೇ ಮನೆಯಲ್ಲಿರ್ತಾನೆ. 9ನೇ ಮನೆಗೆ ಸ್ವಂತ ಮನೆಗೆ ಬಂದುಬಿಡ್ತಾನೆ ಮೇಷರಾಶಿಗೆ ಒಂದು 10-15 ದಿನದಲ್ಲಿ. ಆಗ 80ರಿಂದ 85% ಒಳ್ಳೆಯದಾಗುತ್ತೆ. ಯಾವ್ಯಾವ ವಿಷಯದಲ್ಲಿ? ನಾರ್ಮಲಿ ಸರ್ಕಾರದಲ್ಲಿ ಯಾರ್ಯಾರು ಏನೇನು ಕೆಲಸ ಕಾರ್ಯಗಳು ಮಾಡ್ತಿರ್ತಾರೋ, ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಸಣ್ಣ ಹುದ್ದೆಯಿಂದ ಹಿಡಿದು ದೊಡ್ಡ ಹುದ್ದೆವರೆಗೂ ಇರೋರಿಗೆ ಒಳ್ಳೊಳ್ಳೆ ಟ್ರಾನ್ಸ್ಫರ್ಸು, ಒಳ್ಳೆ ಪೋಸ್ಟಿಂಗ್ಸು, ಒಳ್ಳೆ ಸ್ಯಾಲ್ರಿ ಹೈಕು ಎಲ್ಲ ಕೂಡ ಸಿಗೋ ಚಾನ್ಸಸ್ ಉಂಟು ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್. ಅದೇ ರೀತಿ ಬಿಸ್ನೆಸ್ ಪೀಪಲ್ಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಸಣ್ಣದಾಗಿ ತರಕಾರಿ ಅಂಗಡಿ ಇಟ್ಕೊಂಡಿರೋದ್ರಿಂದ ಚಿನ್ನ ಬೆಳ್ಳಿ ಬಂಗಾರ ವ್ಯಾಪಾರ ಮಾಡೋರ್ವರೆಗೂ ಒಳ್ಳೆಯದಾಗೋ ಚಾನ್ಸಸ್ ಉಂಟು. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಒಂದು 10-15% ತೊಂದರೆ ಆಗ್ಬೋದು. ಪ್ರೈವೇಟ್ ಸೆಕ್ಟ್ರಲ್ಲಿ ಇರೋರಿಗೆ ಮಾತ್ರ ಅಂದ್ಕೊಳ್ಳದೇ ಇರೋ ಜಾಗಕ್ಕೆ ಹಾಕಿದ್ರು, ಸ್ವಲ್ಪ ರಿಸೈನ್ ಮಾಡಿ ಬೇರೆ ಪೊಸಿಷನ್ಗೆ ಹೋಗ್ಬೇಕಾಗಿ ಬರುತ್ತೆ. ಇಲ್ಲ ನೀವು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡು ನೋಟಿಸ್ ತೊಗೊಂಡು ಆಮೇಲೆ ಬೇರೆ ಎಲ್ಲಾದರೂ ಹೋಗಿ, ಈ ಥರದ್ದೆಲ್ಲ ಸ್ವಲ್ಪ ಪ್ರೈವೇಟ್ ಸೆಕ್ಟರ್ ಅವ್ರಿಗೆ ಬರ್ಬೋದು. ಇದೊಂದೇ 10-15% ಮೈನಸ್ ಪಾಯಿಂಟ್. ಇನ್ನು ಮಿಕ್ಕಿದ್ದೆಲ್ಲವೂ ಪ್ಲಸ್ ಪಾಯಿಂಟೆ. ಓಕೆನಾ? ಸೊ ಭೂಮಿ ಕೊಂಡ್ಕೊಳ್ಳೋದು, ಮಾರೋದು, ಮನೆ ಕಟ್ಟೋ ಯೋಗ, ಮದುವೆಗೋಸ್ಕರ ನೋಡ್ತಿರ್ತಕ್ಕಂಥವ್ರಿಗೆ ಒಳ್ಳೆಯ ಸಂಬಂಧ, ಸಂತಾನಕ್ಕೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೆ ಗುಡ್ ನ್ಯೂಸ್, ಇವೆಲ್ಲ ಕೂಡ ಉಂಟು. 2ನೇ ಮನೆಯಲ್ಲಿ ಕೇತು, 8ನೇ ಮನೆಯಲ್ಲಿ ರಾಹು. ಇದರಲ್ಲಿ ಏನು ತೊಂದರೆ ಆಗ್ಬೋದು ಅಂದರೆ, ಕುಟುಂಬದಲ್ಲಿ ಒಂದು ಸಣ್ಣ ಸಣ್ಣ ಕಲಹಗಳು ಬರ್ಬೋದು. ಅಣ್ಣ ತಂಗಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ ಕೂಡ. ಚಂದ್ರನ ಜೊತೆ ರಾಹು ಬೇರೆ ಇದೆ, ಮಂಗಳನ ಜೊತೆ ರಾಹು ಇದೆ. ಇದೆಲ್ಲದರಿಂದ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಒಡಕುಗಳು ಏರ್ಪಡ್ಬೋದು. ಸೊ ಅದರಿಂದ ಫ್ಯಾಮಿಲಿಯವರು ಅಂದಮೇಲೆ ಅಣ್ಣ ತಮ್ಮ ಎಲ್ಲ ಬಿಟ್ಕೊಡ್ಲೇಬೇಕಲ್ವಾ? ಯಾವತ್ತು ನಾವು ಮಾತೇ ದೊಡ್ಡದು ಅಂದರೆ ಸಂಬಂಧ ಮುರಿದೋಗುತ್ತೆ. ಸಂಬಂಧ ಉಳಿಬೇಕಂದ್ರೆ ಮಾತನ್ನ ಮರ್ತು ಬಿಡ್ಬೇಕು ನಾವು, ಅಲ್ವಾ? ಏನೋ ಮಾತಾಡಿರ್ತೀವಿ, ಆ ಮಾತಾಡಿರೋದನ್ನು ಮರೆತರೆ ಸಂಬಂಧಗಳು ಉಳಿಯುತ್ತೆ. ಇಲ್ಲೆಲ್ಲ ಮಾತೆ ನೀವು ಮಾತಾಡಿದ್ದೆ ನಾನು ಒಪ್ಪದೇ ಇಲ್ಲ ಅಂದರೆ ಮುಗೀತು, ಸಂಬಂಧಗಳನ್ನ ಕಳ್ಕೊಬೇಕಾಗುತ್ತೆ. ಮಾತು ದೊಡ್ಡದಾಗುತ್ತೆ, ಸಂಬಂಧ ಚಿಕ್ಕದಾಗ್ಬಿಡುತ್ತೆ. ಸಂಬಂಧಗಳು ದೊಡ್ಡದಾಗಬೇಕು, ನಾವು ಮಾತಾಡಿರೋ ಮಾತುಗಳು ಚಿಕ್ಕದಾಗಬೇಕು. ಭಾಳಷ್ಟು ಜನಕ್ಕೆ ಈ ನಡುವೆ ಅದು ಅರ್ಥ ಆಗಲ್ಲ. ನಾವು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಸಿಂಹರಾಶಿಯವ್ರಿಗೆ ಅದೇ ನಾನು ಹೇಳ್ತೀನಿ. ಆಮೇಲೆ ಜಗಳ ಮಾಡೋನ್ ಕಾಲಿಗೆ ಬಿದ್ದುಬಿಡೋದೇ ಒಳ್ಳೆಯದು, ಸಾಕ್ಷಿ ಹೇಳೋನ್ ಕಾಲಿಗೆ ಬೀಳಬಾರ್ದು. ಅವನು ಯಾವಾಗಲೂ ಬದಲಾಯಿಸ್ತಾನೆ ಇರ್ತಾನೆ ಮಾತನ್ನ. ಅದರಿಂದ ನೀವು ಆ ಥರ ಫ್ಯಾಮಿಲಿ ಬಿಸ್ನೆಸ್ ಇರೋರು ಮಾತ್ರ ಸ್ವಲ್ಪ ಹುಷಾರು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರೋರು ಸ್ವಲ್ಪ ತೊಂದರೆ ಆಗ್ಬೋದು. ಈ 10-15% ವೀಕ್ನೆಸ್ ಪಾಯಿಂಟ್ ಹೇಳಿದ್ನಲ್ಲ, ಅದು ಇದು.
ದುಡ್ಡಿನ ಪ್ರಾಬ್ಲಮ್ ಈ ತಿಂಗಳು ಯಾವ ಕಾರಣಕ್ಕೂ ನಿಮಗೆ ಬರಲ್ಲ. ಒಳ್ಳೆ ದುಡ್ಡು ಕಾಸು ಫಿನಾನ್ಷಿಯಲ್ ಸಕ್ಸಸ್ ಇರ್ತದೆ. ಶೇರ್ ಮಾರ್ಕೆಟು ಸ್ಟಾಕ್ ಮಾರ್ಕೆಟಲ್ಲಿರೋರಿಗೆ ಒಳ್ಳೆಯದಾಗುತ್ತೆ. ಗೌರ್ನಮೆಂಟ್ ಕಾಂಟ್ರಾಕ್ಟ್ಸ್ ಅದು ಯಾವ ರೀತಿ ಬೇಕಾದರೂ ಸಣ್ಣ ಕಾಂಟ್ರಾಕ್ಟಿಂದ ಹಿಡಿದು ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ರೋಡ್ಸು ಈ ಥರ ಮಾಡ್ತಿರ್ತಕ್ಕಂಥವ್ರಿಗೆಲ್ಲ ಕಾಂಟ್ರಾಕ್ಟ್ಸ್ಗೆ ಒಳ್ಳೆ ಪೇಮೆಂಟ್ಸ್ ಆಗುತ್ತೆ. ಪೇಮೆಂಟ್ ಲಾಕ್ ಆಗಿರ್ತಕ್ಕಂಥ ಪೇಮೆಂಟೆಲ್ಲ ರಿಲೀಸ್ ಆಗೋದಕ್ಕೂ ಕೂಡ ಚಾನ್ಸಸ್ ಉಂಟು. ಸೊ ಸಿಂಹರಾಶಿಯವರಿಗೆ ಚೆನ್ನಾಗಿದೆ, 80ರಿಂದ 85% ಚೆನ್ನಾಗಿದೆ. ಯಾವುದಾದ್ರೂ ಪರಿಹಾರಗಳು ಮಾಡ್ಕೋಬೇಕಂದ್ರೆ 80ರಿಂದ 85% ಮೇಲೆ ಪರಿಹಾರಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಚೆನ್ನಾಗಿರುತ್ತೆ. ಹೆಲ್ತ್ ರಿಲೇಟೆಡಲ್ಲಿ ಪ್ರಾಬ್ಲಮ್ ಯಾವ ಥರ, 8ನೇ ಮನೇಲಿ ರಾಹು, ಅದು ನೆನ್ನೆ ಮನೆ ಬಂದಿರೋದಲ್ಲ, ಆಲ್ರೆಡಿ 6-7 ತಿಂಗಳಿಂದ 8ನೇ ಮನೇಲಿ ರಾಹು ಇದ್ದಾನೆ, 2ನೇ ಮನೇಲಿ ಕೇತು ಇದ್ದಾನೆ. 2ನೇ ಮನೇಲಿ ಕೇತು ನಾರ್ಮಲಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರಾಬ್ಲಮ್ ಬರೋದೇ ಹಾರ್ಟ್ ರಿಲೇಟೆಡು, ಆಮೇಲೆ ಹೆಡ್ ರೀಜನ್ನು. ಹಾರ್ಟ್ ರೀಜನ್ ಹೆಡ್ ರೀಜನ್ ಎರಡೂ ಕೂಡ ಡೆಲಿಕೇಟೆಡೆ. ಅದರಿಂದ ENT ಪ್ರಾಬ್ಲಮ್ ಸಿಮ್ಟಮ್ಸ್ ಇರೋರು ಹಾರ್ಟ್ ರಿಲೇಟೆಡ್ ಸಿಮ್ಟಮ್ಸ್ ಏನೇನು ಪ್ರಾಬ್ಲಮ್ ಇದ್ದರೂ ಕೂಡ ಅವ್ರು ಸ್ವಲ್ಪ ಚೆಕಪ್ ಎಲ್ಲ ಕರೆಕ್ಟಾಗಿ ಮಾಡ್ಕೋಬೇಕು. 2ನೇ ಮನೇಲಿ ಕೇತು, ಹೆಡ್ ರೀಜನ್ನು, ಐ ರೀಜನ್, ಓಕೆ, ಐ ಅಂದರೂ ಹೆಡ್ ರೀಜನ್ ಒಳಗಡೆ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಈವನ್ ಬ್ರೈನ್ ಕೂಡ. ಆಮೇಲೆ 8ನೇ ಮನೆಯಲ್ಲಿ ರಾಹು ಅಂದರೆ ಆಯುಷ್ಯ ಭಾವದಲ್ಲಿ ರಾಹು ಯಾವತ್ತೂ ಒಳ್ಳೆಯದಲ್ಲ. ಅದರಿಂದ ಎಲ್ಲಾದರೂ ಪ್ರಯಾಣಗಳು ಮಾಡುವಾಗ ಮೇಜರ್ ಆಕ್ಸಿಡೆಂಟ್ ಆಗಿಬಿಡೋದು, ಯಮನ ಹತ್ರ ಕೊಟ್ಟು ವಾಪಸ್ ಬಂದೆ ಅನ್ನೋದೆಲ್ಲ ಸಿಂಹರಾಶಿಯವ್ರಿಗೆ ಈ 6-7 ತಿಂಗಳಲ್ಲೇ ಒಂದು ಸರಿ ಆದರೂ ನಡೆದಿರುತ್ತೆ. ಇನ್ನೂ ಆಲ್ಮೋಸ್ಟ್ ಒಂದು 8-9 ತಿಂಗಳು ಅಲ್ಲಿ ಮೀನರಾಶಿಯಲ್ಲಿ ರಾಹು ಇರೋದ್ರಿಂದ ಇವರು ದೂರ ಪ್ರಯಾಣಗಳು ಎಲ್ಲ ಸೇಫ್ಟಿ ಆದಂಥ ಪ್ರಯಾಣ ಇಟ್ಕೊಳ್ಳಿ. ಒಂದು ದೂರ ಓಡಬೇಕು ಅಂದರೆ ನಾನು ಬೈಕ್ ಓಡಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ 500 ಕಿಲೋಮೀಟ್ರ್ ಹೋಗೋದು, ಒಂದು 2-3 ಸಾವಿರ ಕಿಲೋಮೀಟ್ರ್ ಅಂದರೆ ನಾನು ಕಾರ್ ಡ್ರೈವ್ ಮಾಡ್ತೀನಿ ಅಂತ ಒಂದು 4-5 ಸಾವಿರ ಕಿಲೋಮೀಟ್ರ್ ಡ್ರೈವ್ ಮಾಡೋದು, ಇದೆಲ್ಲ ಬಿಟ್ಬಿಡಿ. ಒಳ್ಳೆ ಟ್ರಾನ್ಸ್ಪೋರ್ಟೇಷನ್, ವಾಲ್ವೋ ಬಸ್ ಅಂತೆ, ಒಂದು ಟ್ರೈನ್ ಅಂತೆ, ಒಂದು ಫ್ಲೈಟ್ ಅಂತೆ ತೊಗೊಂಡು ಹೋಗ್ತಕ್ಕಂಥದ್ದು ಉತ್ತಮ. ಇಲ್ಲಾಂದರೆ ಮೇಜರ್ ಆಕ್ಸಿಡೆಂಟ್ಸು ಆಯುಷ್ಯ ಭಾವಕ್ಕೆ ತೊಂದರೆ ಬರೋದಕ್ಕೆ ಚಾನ್ಸಸ್ ಉಂಟು. ನಾನು ಹೇಳ್ದಂಗೆ ಹೆಡ್ ರೀಜನಲ್ಲಿ ಹಾರ್ಟ್ ರೀಜನಲ್ಲಿ ಏನಾದರೂ ನಿಮ್ಗೆ ಆಲ್ರೆಡಿ ಸಿಮ್ಟಮ್ಸ್ ಇದೆ ಅಂದರೆ ಸ್ವಲ್ಪ ಚೆಕಪ್ ಮಾಡ್ಕೊಳ್ಳಿ. ಇದೆಲ್ಲ ಒಂದು 15% ಅಷ್ಟೇ. ಇನ್ನು 85% ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳಿದ್ದೀನಿ ಸಿಂಹರಾಶಿಯವರಿಗೆ. ಬೈಯಿಂಗ್, ಸೆಲ್ಲಿಂಗ್, ಪ್ರಾಪರ್ಟೀಸು, ಓಕೆ, ಶೇರ್ ಸ್ಟಾಕ್ ಮಾರ್ಕೆಟಿಂದ ಹಿಡಿದು ಬಿಸ್ನೆಸ್ ಪೀಪಲಿಂದ ಹಿಡಿದು ಎಲ್ಲರಿಗೂ ತುಂಬ ಸಕ್ಸಸ್ ಕೊಡುತ್ತೆ ಅಂತ ಹೇಳಿದ್ದೀನಿ. ಸಕ್ಸಸ್ ತಿಂಗಳು ಜೂನ್ ತಿಂಗಳು ಅಂತ ಹೇಳಿದ್ದೀನಿ. ಒಂದೇ ಒಂದು ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಕಿರಿಕಿರಿ ಅಂತ ಹೇಳಿದ್ದೀನಿ. ಸೊ 15% ಮೈನಸ್ 85% ಪ್ಲಸ್ ಯಾವುದು ಪರಿಹಾರಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಸಿಂಹರಾಶಿಯವರಿಗಿಲ್ಲ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರಗಳನ್ನ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.